ನಾನು ಅಕ್ಕ ಇಬ್ರು ಮಾತಾಡ್ಕೊಂಡ್ವಿ. ಅನು ಮಾಡಿದ್ದು ತಪ್ಪು ಅಂತಾನ? ಮಾಡಿದ್ದು ತಪ್ಪು, ಮಾಡ್ತಾ ಇರೋದು ತಪ್ಪೆ. ಸಿಂಧುಗೆ ನೀನು ಲಕ್ಷ್ಮಣ್ ಮದುವೆ ಆಗಿರೋ ವಿಚಾರನ ತಿಳಿಸ್ಬೇಕು, ಮುಚ್ಚಿಡೋದು ಬೇಡ. ಸದ್ಯಕ್ಕೆ ಬೇಡ ಅತ್ತೆ. ಅನು, ನಾನು ತುಂಬ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ನನಗೂ ಸಿಂಧು ಮೇಲೆ ಕನಿಕರ ಇದೆ. ಆದರೆ ಆ ಕನಿಕರದಲ್ಲಿ ನೀನೆಲ್ಲೋ ಕಳೆದು ಹೋಗ್ಬಾರ್ದಲ್ವಾ? ಸಿಂಧುಗೆ ಏನು ಗೊತ್ತಾಗಲ್ಲ ಅಂತ ನೀನು ಯಾವುದೇ ಕಾರಣಕ್ಕೂ ಸುಮ್ಮನಿರೋದು ಸರಿಯಲ್ಲ. ನೀನು ಸಿಂಧು ಜೊತೆ ಇರೋದ್ರಿಂದ ಅವಳಿಗೂ ವಿಷಯ ಗೊತ್ತಾಗಲಿ. ಇಲ್ಲಾಂದ್ರೆ ಮುಂದೆ ನೀನು ಇನ್ನೊಂದು ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ಬೇಕಾಗಿ ಬರುತ್ತೆ. ಆಗೇನು ಮಾಡ್ತೀಯಾನು? ಆ ಕೆಲಸನ ನೀನು ಮಾಡದೇ ಇದ್ರೆ ನಮ್ಮಲ್ಲೇ ಯಾರಾದ್ರೂ ಒಬ್ರು ಮಾಡ್ಬೇಕಾಗಿ ಬರುತ್ತೆ. ಅದು ನಮ್ಮ ಜವಾಬ್ದಾರಿಯನ್ನು. ಅವಸರ ಬೇಡ ಅತ್ತೆ. ಸಿಂಧು ಈ ಸ್ಥಿತಿಲಿರುವಾಗ ಹೇಳಿದ್ರೆ ಅವಳ ಪ್ರಾಣದ ಜೊತೆ ನಾನು ಆಟ ಆಡ್ದಾಗಲ್ವಾ? ಪಾಪ, ಬದುಕಿರೋಷ್ಟು ದಿನ ನೆಮ್ಮದಿಯಾಗಿರಲಿ. ನಿನ್ನ ಮನಸ್ಸು ಹೀಗೆ ಹೇಳ್ತಾ ಇದೆ, ಹಾಗೆ ಆಗಲಿ. ಆದರೆ ಸಿಂಧು ನಿನ್ನ ಬದುಕಿನ ಉದ್ದಕ್ಕೂ ಬದುಕಿದ್ರೆ ಅತ್ತೆ, ನಿಮಗೆ ಸಿಂಧು ಮೇಲೆ ಅನುಮಾನ ಇದೆಯಾ? ಅನುಮಾನ ಅಲ್ಲ, ಚಿಂತೆ. ಅತ್ತೆ ಸ್ಥಾನದಲ್ಲಿದ್ದೀನಲ್ಲ, ಸಿಂಧು ಮತ್ತೆ ನೀನು ಇಬ್ರು ನನ್ನ ಮಗನ ಬದುಕಲ್ಲಿ ಕಲ್ಪಿಸ್ಕೊಂಡಾಗ ಭಯ ಆಗುತ್ತೆ. ಅದಕ್ಕೆ ಕೆಲವೊಂದು ಕಠಿಣವಾದ ಮಾತುಗಳು. ಸಿಂಧು ಬಗ್ಗೆ ಯೋಚಿಸ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಆದರೂ ಅಲ್ಲೇನು ನೇರವಾದ ನಡವಳಿಕೆ ಇಲ್ಲ ಅನ್ನೋ ಅನುಮಾನ. ಅವಳು ಮತ್ತೆ ಬದುಕಿ ಬಂದ ಸೊಸೆ. ಅತ್ತೆಯಾಗಿ ತುಂಬ ಗಂಭೀರವಾದ ಜವಾಬ್ದಾರಿಯನ್ನು ಹೊರಲೇಬೇಕಾದ ಪರಿಸ್ಥಿತಿ ನಂದು. ನಿನ್ನ ಬಗ್ಗೆ ಯೋಚನೆ ಮಾಡಿದಾಗಲೂ ಹಾಗೆ ಅನ್ಸುತ್ತೆ ಅನ್ನೋ. ಜವಾಬ್ದಾರಿ ಜೊತೆಗೆ ಕಾಳಜಿನೂ ಇರಬೇಕಲ್ವಾ? ಇಬ್ಬರು ಸೊಸೆಂದಿರು ಕೆಟ್ಟ ಪರಿಸ್ಥಿತಿಲಿ ನನ್ನ ಕಣ್ಣು ಮುಂದೆನೇ ಇದ್ದೀರಿ. ನನಗೆ ಎಷ್ಟು ಸಂಕಟ ಆಗ್ತಾ ಇರ್ಬೋದು ಅಂತ ಅರ್ಥ ಮಾಡ್ಕೋ. ನಾನು ಹೆಣ್ಣೆ, ಆದರೆ ಕೆಲವೊಂದು ನಿರ್ಧಾರಗಳು ಅನಿವಾರ್ಯ. ನಿನ್ನ ತ್ಯಾಗ, ಸಿಂಧು ಬದುಕು, ನಿನ್ನ ಸ್ಥಾನ, ಲಕ್ಷ್ಮಣ್ ಮನಸ್ಸು, ಇವೆಲ್ಲವನ್ನು ಅರ್ಥ ಮಾಡ್ಕೊಂಡು ಹೇಳೋದಾದ್ರೆ ಒಳ್ಳೆ ನಿರ್ಧಾರ ನೀನು ಲಕ್ಷ್ಮಣ್ ಹೆಂಡತಿ ಅಂತ ಸಿಂಧುಗೆ ಹೇಳ್ಬಿಡೋದು. ಇಲ್ಲ, ಸದ್ಯಕ್ಕೆ ಸಿಂಧುಗೆ ನಾನು ಲಕ್ಕಿ ಹೆಂಡತಿ ಅಂತ ಹೇಳೋದಿಲ್ಲ.